ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ನಿಮ್ಮ UCMS ಒಳಗೆ ಅಪಾರ್ ಐ ಡಿಯನ್ನು ಅಪ್ಡೇಟ್ ಮಾಡುವಾಗ ದ ಡೇಟ್ ಆಫ್ ಬರ್ತ್ ಇನ್ UCMS ಡಸ್ ನಾಟ್ ಮ್ಯಾಚ್ ದ ಡೇಟ್ ಆಫ್ ಬರ್ತ್ ಅವೈಲೇಬಲ್ ಇನ್ ಡಿಜಿಟಲ್ ಲಾಕರ್ ಅಂತ ಬಂದಾಗ ಅದಕ್ಕೆ ಯಾವ ರೀತಿ ಪರಿಹಾರ ಅನ್ನೋದನ್ನು ಈಗಾಗಲೇ ಫಸ್ಟ್ ವಿಡಿಯೋದೊಳಗೆ ಹೇಳಿದ್ದೆ. ನೀವು ಮುಖ್ಯವಾಗಿ SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ಅಪಾರ್ ಐ ಡಿ ಒಳಗೆ ಡೇಟ್ ಆಫ್ ಬರ್ತ್ ಸೇಮ್ ಮಾಡ್ಕೋಬೇಕು ಮೊದಲು ಅಂತ ಹೇಳಿ. ಯಾರ್ದೆಲ್ಲ ಆಧಾರ್ ಕಾರ್ಡು ಮತ್ತು SSLC ಮಾರ್ಕ್ಸ್ ಕಾರ್ಡ್ ಒಳಗೆ ಸೇಮ್ ಡೇಟ್ ಆಫ್ ಬರ್ತ್ ಐತೋ ಅವರು ಈ ರೀತಿ ನಾನು ತೋರಿಸುವಂತಹ ವಿಡಿಯೋದಲ್ಲಿ ಮಾಡುವಂತಹ ಅಪ್ಡೇಟ್ಗಳನ್ನು ಮಾಡಿರಿ. ನಿಮ್ಮ ಅಪಾರ್ ಐ ಡಿ ಏನಾಗ್ತೈತಿ ಕ್ಲಿಯರ್ ಆಗಿ ಫೆಚ್ ಆಗತ್ತೆ. ಮೊದಲು UCMS ಅನ್ನು ನೀವು ಲಾಗಿನ್ ಆಗ್ರಿ. ಸ್ಕ್ರೀನ್ ಮೇಲೆ ತೋರಿಸಾತೀನಿ. ಈ ಆಧಾರ್ ಕಾರ್ಡ್ ಒಳಗೆ ಡೇಟ್ ಆಫ್ ಬರ್ತ್ 15/2/2006 ಐತಿ. ಈ ಸ್ಟೂಡೆಂಟ್ಸ್ ಏನು ಮಾಡಿದ್ರು ಅಂತಂದ್ರೆ ಅಪಾರ್ ಐ ಡಿಯನ್ನು ಜನರೇಟ್ ಮಾಡ್ಕೊಂಡ್ರು. ಅಪಾರ್ ಐ ಡಿ ಒಳಗೂ ಕೂಡ ಅದೇ ಡೇಟ್ ಆಫ್ ಬರ್ತ್ ಬಂದೈತಿ. ಆದರೆ ಈ ಡೇಟ್ ಆಫ್ ಬರ್ತ್ ಏನು ಆಸ್ ಪರ್ SSLC ಇಲ್ಲ. ಅದಕ್ಕೆ ಏನು ಮಾಡಿದ್ರು ಅವರು ಆಧಾರ್ ಕಾರ್ಡ್ ಮತ್ತೊಮ್ಮೆ ಅಪ್ಡೇಟನ್ನು ಮಾಡಿಸಿದ್ರು. ಆಧಾರ್ ಅಪ್ಡೇಟ್ ಮಾಡಿಸಿದ ಮೇಲೆ ಆಸ್ ಪರ್ SSLC ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ರೆಡಿ ಆಯಿತು. ಅದನ್ನು ಪ್ರಿಂಟ್ಔಟ್ ತಗೊಂಡ್ರು. ಈಗ ಆಧಾರ್ ಕಾರ್ಡ್ ಕರೆಕ್ಟ್ ಐತಿ ಡೇಟ್ ಆಫ್ ಬರ್ತ್ ಅಂತೇಳಿ UCMS ಒಳಗೆ ಲಾಗಿನ್ ಆಗಿ ಏನು ಮಾಡಿದ್ರು ಅಪಾರ್ ಐ ಡಿ ಅಂತ ಏನು ಕೇಳಿದ್ರು ಅಲ್ಲಿ ಫೆಚ್ ಡಾಟಾ ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ್ರು. ಅಪಾರ್ ಐ ಡಿಯ ಎಲ್ಲ ಡಿಜಿಟ್ಸನ್ನು ಎಂಟರ್ ಮಾಡಿ ಮತ್ತು ಅದಕ್ಕೆ OTP ಬರುತ್ತೆ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ಗೆ. ಆ ಮೊಬೈಲ್ ನಂಬರ್ಗೆ ಬಂದಿರುವಂತಹ OTPಯನ್ನು ಎಂಟರ್ ಮಾಡಿದ ಮೇಲೆ ಪ್ರಾಬ್ಲಮ್ ಮತ್ತು ಅದೇ ಬಂತ ಡೇಟ್ ಆಫ್ ಬರ್ತ್ ಇನ್ UCMS ಡಸ್ ನಾಟ್ ಮ್ಯಾಚ್ ದ ಡೇಟ್ ಆಫ್ ಬರ್ತ್ ಅವೈಲೇಬಲ್ ಇನ್ ಡಿಜಿ ಲಾಕರ್ ಅಂತೇಳಿ. ಇದಕ್ಕೆ ಯಾವ ರೀತಿ ಪರಿಹಾರ ಅಂತಂದ್ರೆ ಫಸ್ಟ್ ನೀವು ಇಲ್ಲಿರುವಂತಹ ಆಪ್ಷನ್ ವ್ಯಾಲಿಡೇಟ್ ಆಧಾರ್ ಅಂತ ಐತಿ ನೋಡ್ರಿ, ಅದನ್ನು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿ ಆಧಾರ್ ವ್ಯಾಲಿಡೇಟ್ ಮಾಡ್ಕೊರಿ. ಒಮ್ಮೆ ಹೊಸದಾಗಿ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿರಿ, ಅದಕ್ಕೆ OTP ಬರುತ್ತೆ. OTP ಎಂಟರ್ ಮಾಡಿರಿ. OTP ಎಂಟರ್ ಮಾಡಿದ ಮೇಲೆ ಆಧಾರ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಒಂದು ಪಾಪಪ್ ಬರುತ್ತೆ. ಇದು ಫಸ್ಟ್ ಸ್ಟೆಪ್ ನೀವು ಮಾಡಬೇಕಾಗಿರೋದು. ಎರಡನೇ ಸ್ಟೆಪ್ ಏನು ಅಂತಂದ್ರೆ ನೀವು ಅಪಾರ್ ಐ ಡಿ ವೆಬ್ಸೈಟಕ್ಕೆ ಹೋಗಬೇಡ್ರಿ. ಬದಲಾಗಿ ಗೂಗಲ್ ಒಳಗೆ ಡಿಜಿ ಲಾಕರ್ ಅಂತೇಳಿ ಸರ್ಚ್ ಮಾಡಿರಿ. ಅದರಲ್ಲಿ ತೋರಿಸುವಂತಹ ಒಂದನೇ ವೆಬ್ಸೈಟ್ ಐತಿ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅಲ್ಲಿ ನಿಮ್ಗೆ ಲಾಗಿನ್ ಮತ್ತು ರಿಜಿಸ್ಟರ್ ಅನ್ನುವಂಥ ಒಂದು ಟ್ಯಾಬ್ ಕಾಣ್ತೈತಿ. ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿರಿ. ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ನೀವು ಮಾಡಬೇಕು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ದು ಆಲ್ರೆಡಿ ಡಿಜಿ ಲಾಕರ್ ಅಕೌಂಟ್ ಇತ್ತು ಅಂತಂದರೆ ನಿಮ್ಮ ಹೆಸರು ತೋರಿಸ್ತೈತಿ. ಮೊದಲೇ 2 ಡಿಜಿಟ್ಸು ಆಮೇಲೆ ಕೊನೆಯ 2 ಅಕ್ಷರಗಳನ್ನು ತೋರಿಸ್ತೈತಿ. ಅದು ನಿಮ್ಮದೇ ಆಗಿತ್ತು ಅಂದ್ರೆ ಸೆಕ್ಯೂರಿಟಿ ಪಿನ್ನನ್ನು ಎಂಟ್ರಿ ಮಾಡಿರಿ. ಗೊತ್ತಿಲ್ಲ ನಿಮ್ಗೆ ಸೆಕ್ಯೂರಿಟಿ ಪಿನ್ನು ಅಂತಂದ್ರೆ ಫಾರ್ಗೆಟ್ ಸೆಕ್ಯೂರಿಟಿ ಪಿನ್ನು ಅಂತ ಹೇಳಿ ನೀವು ಕ್ಲಿಕ್ ಮಾಡಿರಿ. 3 ಅಟೆಂಪ್ಟ್ ಇರ್ತಾವೆ. 3 ಅಟೆಂಪ್ಟ್ ನೀವು ತಪ್ಪು ಹಾಕಿದ್ರಿ ಅಂತಂದ್ರೆ ಅವಾಗ ಏನು ಮಾಡಿಬಿಡ್ರಿ, ಆಟೋಮೆಟಿಕಲಿ ಫಾರ್ಗೆಟ್ ಸೆಕ್ಯೂರಿಟಿ ಪಿನ್ ಮೇಲೆ ಕ್ಲಿಕ್ ಮಾಡಿರಿ. ಅಲ್ಲಿ ನಿಮ್ದು ಡೇಟ್ ಆಫ್ ಬರ್ತ್ ಕೇಳ್ತೈತಿ. ಆ್ಯಸ್ ಪರ್ ಆಧಾರ್ ಕಾರ್ಡ್ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿರಿ. ವೆರಿಫೈ ಅಂತ ಏನಿದೆಯೋ ಆಪ್ಷನ್ನು, ಆ ವೆರಿಫೈ ಮೇಲೆ ನೀವು ಕ್ಲಿಕ್ ಮಾಡಬೇಕು. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಆಧಾರ್ ಲಿಂಕ್ಡ್ ಇರುವಂಥ ಮೊಬೈಲಿಗೆ OTP ಹೋಗ್ತೈತಿ. ಆ OTPಯ 6 ಡಿಜಿಟ್ಸ್ಗಳನ್ನು ನೀವು ಎಂಟರ್ ಮಾಡಬೇಕು. ಎಂಟರ್ ಆದ ಮೇಲೆ ಸೆಟ್ ಯುವರ್ ಸೆಕ್ಯೂರಿಟಿ ಪಿನ್ ಅಂತ ಕೇಳ್ತೈತಿ. ಹೊಸದಾಗಿ ಮತ್ತು 6 ಡಿಜಿಟ್ಸ್ಗಳ ಸೆಕ್ಯೂರಿಟಿ ಪಿನ್ನನ್ನು ಸೆಟ್ ಮಾಡಿರಿ. 2 ಟೈಮ್ ಅದನ್ನು ಎಂಟ್ರಿ ಮಾಡಿರಿ. ಕಂಪ್ಲೀಟ್ ಅಂತ ಕ್ಲಿಕ್ ಮಾಡಿರಿ. ಕಂಪ್ಲೀಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಸಕ್ಸಸ್ಫುಲ್, ಕಂಗ್ರ್ಯಾಚುಲೇಷನ್, ಯುವರ್ ಪಿನ್ ಹ್ಯಾಸ್ ಚೇಂಜ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಯಾರಿಗೆ ಸೆಕ್ಯೂರಿಟಿ ಪಿನ್ ಗೊತ್ತಿಲ್ಲ ಅವ್ರು ಮಾತ್ರ ಈ ಥರದ್ದು ಮಾಡಿರಿ. ಸೆಕ್ಯೂರಿಟಿ ಪಿನ್ ಗೊತ್ತಿದ್ದವರು ಏನು ಅವಶ್ಯಕತೆ ಇಲ್ಲ. ಇಷ್ಟು ಲಾಗಿನ್ ಆದ ನಂತರ ನಿಮಗಿಲ್ಲಿ 2 ಡಾಕ್ಯುಮೆಂಟ್ಸ್ ತೋರಿಸ್ತೈತೆ ನೋಡ್ರಿ, ಅಪಾರ್ ಐ ಡಿ ಮತ್ತು ಆಧಾರ್ ಅಂತೇಳಿ. ಅಪಾರ್ ಐ ಡಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ವ್ಯೂ ಮಾಡಿರಿ. ಅಪಾರ್ ಐ ಡಿ ಇಲ್ಲೇನೈತಿ ಅಂತಂದ್ರೆ ಅಪಾರ್ ಐ ಡಿ ಒಳಗೆ ಹಳೆ ಡೇಟ್ ಆಫ್ ಬರ್ತ್ ಐತಿ. ನೀವು ಆಧಾರ್ ಕಾರ್ಡ್ ಚೇಂಜ್ ಮಾಡಿಸಿದ್ರು ಕೂಡ ಏನೈತ್ರಿ ಅಪಾರ್ ಐ ಡಿ ಒಳಗೆ ಡೇಟ್ ಆಫ್ ಬರ್ತ್ ಹಳೇದ ಐತಿ. ನೀವು ಮತ್ತು UCMS ಒಳಗೆ ಎಂಟ್ರಿ ಮಾಡಿದರೆ ಏನಾಗ್ತೈತಿ, ಪ್ರಾಬ್ಲಮ್ ಅದು ಬರುವುದ ಸಾಲ್ವ್ ಆಗಂಗೆ ಇಲ್ಲ. ಇದಕ್ಕೆ ಸೊಲ್ಯೂಷನ್ ಏನು ಅಂತಂದ್ರೆ ಮೊದಲು ನೀವು ಇಶ್ಯೂಡ್ ಡಾಕ್ಯುಮೆಂಟ್ಸ್ ಅಂತ ಏನಿದೆ ನೋಡ್ರಿ, ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಹೋಗಿ ನಿಮ್ಮ ಅಪಾರ್ ಐ ಡಿ ಏನೈತಲ್ಲ ಅದನ್ನು ಡಿಲೀಟ್ ಅಂತ ಕೊಟ್ಬಿಡ್ರಿ. ಡಿಲೀಟ್ ಮಾಡಿಬಿಡ್ರಿ. ಇಲ್ಲಿ ಡೇಟ್ ತೋರಿಸ್ತೈತಿ ಯಾವಾಗ ಜನ್ರೇಟ್ ಆಗಿತ್ತು ಅಂಥೇಳಿ. ಅದೆಲ್ಲ ಇರಲಿ, ಅದೇನು ತೊಂದರೆ ಆಗಂಗಿಲ್ಲ ನಿಮ್ಗೆ.
ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ರಿ. ಸರ್ಚ್ ಡಾಕ್ಯುಮೆಂಟ್ಸ್ ಅಂತ ಏನಿದೆ ನೋಡ್ರಿ, ಅದರ ಮೇಲೆ ಕ್ಲಿಕ್ ಮಾಡ್ರಿ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಅಪಾರ್ ಐ ಡಿ ಅಂತೇಳಿ ನೀವೇನು ಮಾಡ್ರಿ, ಸರ್ಚ್ ಮಾಡ್ರಿ. ಅಪಾರ್ ಐ ಡಿ ಅಂತ ಹೇಳಿ ಸರ್ಚ್ ಮಾಡಿದ ಕೂಡಲೇ ಏನಾಗ್ತೈತಿ, ಅಲ್ಲೇ ನಿಮ್ಗೆ ಒಂದು ತಳಗಡೆ ಏನಾಗ್ತೈತಿ ಅಂದ್ರೆ ಸ್ಕ್ರೀನ್ ಓಪನ್ ಆಗ್ತೈತಿ. ಅದರ ಮೇಲೆ ಕ್ಲಿಕ್ ಮಾಡ್ರಿ. ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅಂತ ಏನೈತಿ ನೋಡ್ರಿ, ಅಪಾರ್ ಐ ಡಿ, ಅದರ ಮೇಲೆ ಕ್ಲಿಕ್ ಮಾಡ್ರಿ. ನಿಮ್ದು ನೇಮ್ ಅಬ್ಸರ್ವ್ ಮಾಡ್ರಿ. ಡೇಟ್ ಆಫ್ ಬರ್ತ್ ಹೊಸದು ತೋರಿಸಿರ್ಬೇಕು ಇಲ್ಲಿ. ನೆಕ್ಸ್ಟ್ ರಿಜಿಸ್ಟರ್ ನಂಬರ್, UCMS ನಂಬರ್ ಏನೈತಿ ಅದನ್ನ ಎಂಟ್ರಿ ಮಾಡ್ರಿ. ಐಡೆಂಟಿಟಿ ವ್ಯಾಲ್ಯೂ ಅಂತಿದ್ದಲ್ಲಿ ಏನು ಮಾಡ್ರಿ, ನಿಮ್ಮ UCMS ನಂಬರನ್ನು ಎಂಟ್ರಿ ಮಾಡ್ರಿ. ಅಡ್ಮಿಷನ್ ಇಯರ್ ಅಂತಿದೆ ನೋಡ್ರಿ, ಅಡ್ಮಿಷನ್ ಇಯರ್ ಯಾವ ವರ್ಷ ನೀವು ಅಡ್ಮಿಷನ್ ತೊಗೊಂಡಿರಿ, 2024, 5, 3 ಯಾವ್ದು ಇರ್ತಿತ್ತು ಅದನ್ನು ಎಂಟ್ರಿ ಮಾಡ್ರಿ. ಅದಾದಮೇಲೆ ಐ ಆಮ್ ಎ ಸ್ಟೂಡೆಂಟ್ ಆ್ಯಟ್ ಅಂತಿದೆ. ಐ ಆಮ್ ಎ ಸ್ಟೂಡೆಂಟ್ ಆ್ಯಟ್ ಇದ್ದಲ್ಲಿ ಏನು ಮಾಡಬೇಕು, ನಿಮ್ಮ ಒಂದು ಯೂನಿವರ್ಸಿಟಿಯ ಹೆಸರನ್ನು ನೀವು ಸೆಲೆಕ್ಟ್ ಮಾಡಬೇಕು. ಸರ್ಚ್ ಆಪ್ಷನ್ ಐತಿ, ಸರ್ಚ್ ಆಪ್ಷನ್ ಒಳಗೆ ಹೋಗಿ ನೀವು ಸರ್ಚ್ ಮಾಡ್ರಿ, ಬೇಗ ನಿಮ್ಗೆ ಅದು ಸಿಗ್ತೈತಿ. ಅದಾದಮೇಲೆ ಗೆಟ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಇಷ್ಟು ಮಾಡಿದ ಮೇಲೆ ಫೆಚಿಂಗ್ ಡಾಟಾ ಅಂತ ತೋರಿಸ್ತೈತಿ. ಫೆಚ್ಡ್ ಕಂಪ್ಲೀಟೆಡ್, ಗೋ ಟು ಇಶ್ಯೂಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಅಪಾರ್ ಐ ಡಿ ಚೆಕ್ ಮಾಡ್ರಿ. ಈಗ ಡೇಟ್ ಆಫ್ ಬರ್ತ್ ಚೇಂಜ್ ಆಗೈತೋ ಇಲ್ಲೋ ಅನ್ನೋದು. ಈಗ ಮತ್ತು ಏನಾಯ್ತು ಅಂದ್ರೆ ಸೇಮ್ ಅದೇ ರೀತಿಯ ಅಪಾರ್ ಐ ಡಿಯನ್ನು ಇಲ್ಲೇ ತೋರಿಸ್ತಾ ಇದೆ. ಒಬ್ರೊಬ್ರದ್ದು ಒಂದ್ಸಾರಿ ಡಿಲೀಟ್ ಮಾಡಿ ಇನ್ನೊಮ್ಮೆ ರೀಜನ್ರೇಟ್ ಮಾಡ್ಕೊಂಡಾಗ ಆಟೋಮೆಟಿಕಲಿ ಡೇಟ್ ಆಫ್ ಬರ್ತ್ ಚೇಂಜ್ ಆಗಿರ್ತೈತಿ ಅಪಾರ್ ಐ ಡಿ ಒಳಗೆ. ಈಗ ಆಗಲಿಲ್ಲ ನಿಮ್ದು ಈ ಥರ ಅಂತಂದಾಗ ಏನೂ ತೊಂದರೆ ಇಲ್ಲ. ಮತ್ತೊಮ್ಮೆ ಏನಿತ್ತಲ್ಲ ಈ ಡಾಕ್ಯುಮೆಂಟು, ಇದನ್ನು ನೀವೇನು ಮಾಡ್ರಿ, ಡಿಲೀಟ್ ಮಾಡ್ರಿ. ಆಗಳೇ ನಾ ಡಿಲೀಟ್ ಮಾಡೋ ಪ್ರೊಸೀಜರ್ ತೋರಿಸಿದ್ನಲ್ಲ, ಅದೇ ರೀತಿಯಲ್ಲಿ ಮತ್ತೆ ಹೋಗಿ ಅಪಾರ್ ಐ ಡಿ ಮೇಲೆ ಕ್ಲಿಕ್ ಮಾಡಿ ಅದನ್ನು ಏನು ಮಾಡ್ರಿ, ಡಿಲೀಟ್ ಮಾಡ್ರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಪ್ರೊಫೈಲ್ ಒಳಗೆ ಹೋಗಿ ತೋರಿಸಾತೀನಿ. ಪ್ರೊಫೈಲ್ ಒಳಗೆ ಡೇಟ್ ಆಫ್ ಬರ್ತ್ ಚೇಂಜ್ ಆಗಿದ್ದ ಐತಿ, ಹಾಗಾಗಿ ಏನು ತೊಂದರೆ ಇಲ್ಲ. ಈಗ ಅದು ಡಿಜಿ ಲಾಕರ್ದಿಂದ ಫೆಚ್ ಆಗುವಂತಹ ಸಮಸ್ಯೆ ಆಗ್ತಾ ಇದೆ ಅಂತ ಅರ್ಥ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಇಶ್ಯೂ ಇಲ್ಲ. ಈ ಅಪಾರ್ ಐ ಡಿ ಏನು ಹಳೇದೈತಲ್ಲ ನಿಮ್ಗೆ ತೋರಿಸಿದ್ದು, ಇನ್ನೇ ಕ್ರಿಯೇಟ್ ಮಾಡಿದ್ದ ಇದನ್ನು ವಾಪಸ್ ಏನು ಮಾಡ್ರಿ ಅಂತಂದ್ರೆ ಡಿಲೀಟ್ ಬಟನ್ ಒತ್ತಿ ಡಿಲೀಟ್ ಮಾಡ್ರಿ. ವಾಪಸ್ ರೀಜನ್ರೇಟ್ ಮಾಡ್ಕೋರಿ. ಹೊಳ್ಳಿ ಸೇಮ್ ಸರ್ಚ್ ಡಾಕ್ಯುಮೆಂಟ್ ಒಳಗೆ ಅಪಾರ್ ಐ ಡಿ ಅಂತ ಕ್ಲಿಕ್ ಮಾಡ್ರಿ. ಅಲ್ಲಿ ಬರುವಂತಹ ಅಪಾರ್ ಐ ಡಿ ಅಂತ ಏನೈತಿ ಅದನ್ನು ತಗೋರಿ. ಡೇಟ್ ಆಫ್ ಬರ್ತ್ ಆಲ್ರೆಡಿ ಹೊಸದ ತೋರಿಸೈತಿ. ಐಡೆಂಟಿಟಿ ಟೈಪ್ ಇದ್ದಲ್ಲೇ ರಿಜಿಸ್ಟರ್ ನಂಬರ್ ಅಂತ ಕ್ಲಿಕ್ ಮಾಡ್ರಿ. ಐಡೆಂಟಿಟಿ ವ್ಯಾಲ್ಯೂ ಇದ್ದಲ್ಲೇ ನಿಮ್ಮ UCMS ನಂಬರ್ ಎಂಟ್ರಿ ಮಾಡ್ರಿ. ಅಕಾಡೆಮಿಕ್ ಇಯರ್ ಇದ್ದಲ್ಲಿ ನಿಮ್ದು ಅಡ್ಮಿಷನ್ ಇಯರ್ ಯಾವುದು ಇರ್ತೈತೋ ಆ ಇಯರನ್ನು ನೀವು ಸೆಲೆಕ್ಟ್ ಮಾಡಿ. ಐ ಆಮ್ ಎ ಸ್ಟೂಡೆಂಟ್ ಆ್ಯಟ್ ಇದ್ದಲ್ಲಿ ನಿಮ್ಮ ಯೂನಿವರ್ಸಿಟಿ ಯಾವುದಿರುತ್ತೋ ಆ ಯೂನಿವರ್ಸಿಟಿಯನ್ನು ನೀವು ಸೆಲೆಕ್ಟ್ ಮಾಡಿ ಓಕೆ ಅಂತ ಹೇಳಿ ಕ್ಲಿಕ್ ಮಾಡ್ರಿ. ನಂತರ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡ್ರಿ. ಫೆಚಿಂಗ್ ಡಾಟಾ ಅಂತ ಬರ್ತೈತಿ. ಬಂದ ಮೇಲೆ ಸ್ಕ್ರೀನ್ ಬರ್ತೈತಿ ಫೆಚಿಂಗ್ ಕಂಪ್ಲೀಟೆಡ್ ಅಂತೇಳಿ. ಈಗ ಅಪಾರ್ ಐ ಡಿ ಮೇಲೆ ಕ್ಲಿಕ್ ಮಾಡ್ರಿ. ಆಟೋಮೆಟಿಕಲಿ ನಿಮ್ದು ಏನಾಗಿರ್ತೈತಿ ಅಂತಂದ್ರೆ ಡೇಟ್ ಆಫ್ ಬರ್ತ್ ಆ್ಯಸ್ ಪರ್ ನೀವು ಆಧಾರ್ ಕಾರ್ಡ್ ಏನಿತ್ತೋ ಅದು ಆಗಿರ್ತೈತಿ. ಈಗ ನೀವು ನಿಮ್ಮ UCMS ಒಳಗೆ ಲಾಗಿನ್ ಆಗಿ ಫೆಚ್ ಅಪಾರ್ ಐ ಡಿ ಮೇಲೆ ಕ್ಲಿಕ್ ಮಾಡ್ರಿ. ನಿಮ್ಮ ಅಪಾರ್ ಐ ಡಿಯನ್ನು ಏನು ಮಾಡಬೇಕು, ಎಂಟರ್ ನೀವು ಮಾಡಬೇಕು. ಸೇಮ್ ಡಿಜಿಟ್ ಇರ್ತಾವ ಅಂತ ನಾನು ಆಲ್ರೆಡಿ ಹೇಳೀನಿ, ನೀವು ಕೂಡ ಅಬ್ಸರ್ವ್ ಮಾಡಿರಿ. ಅಪಾರ್ ಐ ಡಿ ಎಂಟ್ರಿ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿರಿ. ಆಧಾರ್ ರಿಜಿಸ್ಟರ್ಡ್ ಇರುವಂತಹ ಮೊಬೈಲ್ ನಂಬರಿಗೆ ಏನಾಗತ್ತಾ OTP ಹೋಗ್ತೈತಿ. ಆ OTPಯನ್ನು ನೀವು ಎಂಟರ್ ಮಾಡಿರಿ. ಒಂದು ಸ್ವಲ್ಪ ಹೊತ್ತು ಪ್ರೊಸೆಸ್ ಆಗ್ತೈತಿ. ಪ್ರೊಸೆಸ್ ಆದ ನಂತರ ನಿಮ್ಗೆ ಸ್ಕ್ರೀನ್ ಬರ್ತೈತಿ ಫೆಚ್ಡ್ ಆ್ಯಂಡ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂಥೇಳಿ. ಇಷ್ಟಾಯ್ತು ಅಂದ್ರೆ ನಿಮ್ದು ಅಪಾರ್ ಐ ಡಿ ಮತ್ತು UCMS ನಂಬರ್ ಏನಾಗೈತಿ ಎರಡೂ ಕೂಡ ಲಿಂಕ್ ಆಗೈತಿ, ಅಪ್ಡೇಟ್ ಆಗೈತಿ ಅಂತ ಅರ್ಥ. ನಿಮಗೇನಾದರೂ ಡೌಟ್ಗಳು ಇತ್ತಂದರೆ ಆಗೈತೋ ಇಲ್ಲೋ ಅನ್ನೋದು ಆ ಸಂದರ್ಭದೊಳಗೆ ಏನು ಮಾಡಿರಿ, ಮತ್ತೊಮ್ಮೆ UCMSನ್ನು ನೀವು ಲಾಗಿನ್ ಆಗ್ರಿ. ಲಾಗಿನ್ ಆದ ಮೇಲೆ ನಿಮ್ಗೆ ಫಸ್ಟ್ ಏನಾಗ ಕೇಳ್ತಿತ್ತಲ್ಲ ಫೆಚ್ ಅಪಾರ್ ಐ ಡಿ ಅಂಥೇಳಿ, ಆ ಒಂದು ಸ್ಕ್ರೀನ್ ನಿಮ್ಗೆ ಬರಂಗೇ ಇಲ್ಲ. ನಿಮ್ದು ಫಸ್ಟ್ ಯಾವ ರೀತಿ UCMS ಲಾಗಿನ್ ಆಗ್ತಾ ಇತ್ತೋ ಇಲ್ಲಿ ಸ್ಕ್ರೀನ್ ಮೇಲೆ ನಿಮ್ಗೆ ತೋರಿಸಾತೀನಿ ನೋಡ್ರಿ. ಈ ರೀತಿಯಲ್ಲಿ ನಿಮ್ಗೆ ಏನಾಗ್ತೈತಿ ವ್ಯೂ ಆಗ್ತೈತಿ.
ನೀವು ಇಲ್ಲಿ ನೇಮ್ ಡೇಟ್ ಆಫ್ ಬರ್ತ್ ನೋಡಿದ್ರೆ ಹೊಸ ಡೇಟ್ ಆಫ್ ಬರ್ತ್ ಕೂಡ ಇದ್ರೊಳಗೆ ನಿಮ್ಗೆ ಅಪ್ಡೇಟ್ ಆಗಿರ್ತೈತಿ. ಈ ಪ್ರೊಸೆಸ್ಸನ್ನು ನೀವು ಫಾಲೋ ಮಾಡಿರಿ. ನಿಮ್ಮ ಒಂದು ಈ ಪ್ರಾಬ್ಲಮ್ ಏನು ಬಂದಿತ್ತು ಡೇಟ್ ಆಫ್ ಬರ್ತಿದ್ದು ಇದನ್ನು ನೀವು ಸಾಲ್ವ್ ಮಾಡ್ಕೋರಿ. ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಗಳನ್ನು ಸರಿಯಾಗಿ ನೋಡ್ರಿ. ಇಷ್ಟು ಮಾಡಿದ ಮೇಲೂ ಕೂಡ ಯಾರ್ದಾದ್ರೂ ಆಗದೆ ಇದ್ದ ಸಂದರ್ಭದಲ್ಲಿ ಅವರು ಕಮೆಂಟ್ ಸೆಕ್ಷನ್ ಒಳಗೆ ನಿಮ್ಮ ಪ್ರಾಬ್ಲಮನ್ನು ನನಗೆ ತಿಳಿಸ್ರಿ. ಅದಕ್ಕೂ ಕೂಡ ನಾನು ಏನಾದರೂ ಸೊಲ್ಯೂಷನ್ ಇದ್ರೆ ಅದನ್ನು ನಿಮ್ಗೆ ಕೊಡ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿರಿ. ಮೇನ್ಲಿ ಯಾರಿಗಿದು ಡೇಟ್ ಆಫ್ ಬರ್ತ್ ಮಿಸ್ ಮ್ಯಾಚ್ ಪ್ರಾಬ್ಲಮ್ ಬಂದಿತ್ತು ಅವರಿಗೆ ವಿಡಿಯೋನ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.